ಎಲ್ಲರಿಗೂ ನಮಸ್ತೆ. ನಮ್ಮ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಎಸ್ ನಾಗೇಶ್ ಸರ್ ಅವರಿದ್ದಾರೆ. ಅವರೊಂದಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಇನ್ನೂ ಏನೇನು ಚಿಕಿತ್ಸೆ ಅವರೊಂದಿಗೆ ಲಭ್ಯವಿದೆ ಅಂತ ತಿಳ್ಕೊಳ್ಳೋಣ ಇವತ್ತು. ಸರ್ ನಮಸ್ತೆ, ಸ್ವಾಗತ ನಮ್ಮ ಚಾನಲ್ಗೆ. ಸರ್, ಈಗಷ್ಟೇ ನಿಮ್ಮ ಹತ್ರ ಲೈಟಾಗಿ ಕೇಳ್ಪಟ್ಟೆ, ನಮ್ಮ ಎಲ್ಲ ಕಾಯಿಲೆಗಳಿಗೆ ನೀವು ಹೀಲಿಂಗ್ ಎಲ್ಲ ಕೊಡ್ತೀರಾ, ಲೈಕ್ ಟ್ರಾನ್ಸ್ದೆಲ್ಲ ಇದೆಲ್ಲ ಆಯಿತು. ಏನಾದರೂ ಆಯುರ್ವೇದಿಕ್ ಅಥವಾ ಪ್ರಕೃತಿದತ್ತವಾದ ಚಿಕಿತ್ಸೆ ಏನಾದರೂ ನಿಮ್ಮ ಕಡೆ ಲಭ್ಯವಿದೆಯಾ? ಇದೆ. ಪ್ರಕೃತಿದತ್ತವಾದಂತಹ ಗಿಡಮೂಲಿಕೆಗಳ ಔಷಧಿಗಳನ್ನು ಕೂಡ ನಾನು ಸಂಗ್ರಹ ಮಾಡಿದ್ದೀನಿ, ಅದನ್ನು ಕೂಡ ನಾನು ಉಪಯೋಗಿಸ್ತಾ ಇದ್ದೀನಿ. ಓಕೆ, ಹಾಗಾದರೆ ಸರ್ ಏನೇನೆಲ್ಲ ಕ್ಯೂರ್ ಆಗ್ಬೋದು ಸರ್ ಅದರಲ್ಲಿ? ಸುಮಾರು ಕಾಯಿಲೆಗಳಂತಂದರೆ ನಾವು ಲಿಸ್ಟ್ ಮಾಡ್ತಾ ಹೋದರೆ ಸಾವಿರಾರು ಥರ ಕಾಯಿಲೆಗಳಿರುತ್ತೆ. ಆದರೆ ಒಂದು ಗುಣ ಆಗೇ ಆಗುತ್ತೆ ಅಂತ ತೀರ್ಮಾನ ಮಾಡ್ಕೊಂಡಿರೋಂತಹ ಕೆಲವು ಪರಿಹಾರಗಳನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಾನು ಪರಿಹಾರ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನೀವು ಕೇಳಿ ಯಾವ್ದಾದ್ರು ಕಾಯಿಲೆಗಳಂತ ಹೇಳಿದ್ರೆ ನಾನು ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಏನಿದೆ ಹೇಳ್ತೀನಿ. ಸರ್, ಇವಾಗ ಸ್ಟ್ರೋಕ್, ತುಂಬ ಜನಕ್ಕೆ ಸ್ಟ್ರೋಕ್ ಆಗಿರುತ್ತೆ, ಅಂಥವ್ರಿಗೆ ನಿಮ್ಮಲ್ಲಿ ಇದೆಯಾ ಚಿಕಿತ್ಸೆ? ನೋಡಿ, ಸಾಮಾನ್ಯವಾಗಿ ಸ್ಟ್ರೋಕ್ ಅಂದ ತಕ್ಷಣವೇ ಮಾತ್ರೆ ನುಂಗ್ಬಿಟ್ರೆ ಹೊಟ್ಟೋಗ್ಬಿಡುತ್ತೆ, ಸುಳ್ಳೋದು. ಸ್ಟ್ರೋಕ್ ಯಾಕಾಗತ್ತೆ ತಿಳ್ಕೊಂಬಿಟ್ರೆ, ಸಾಮಾನ್ಯವಾಗಿ ತುಂಬ ಹೈ BP ಆದಾಗ ನಮ್ಮ ನರ್ವಸ್ ಸಿಸ್ಟಮ್ಮು ಒಂಥರ ಶಾರ್ಟ್ ಸರ್ಕ್ಯೂಟ್ ಥರ ಆಗುತ್ತೆ. ಅಂಥ ಟೈಮಲ್ಲಿ ಸ್ಟ್ರೋಕ್ ಆಗುತ್ತೆ. ಅಥವಾ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲದೇ ಕುಡಿತ, ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳನ್ನು, ಡ್ರಿಂಕ್ಸ್ ಇಂಥೆಲ್ಲ ತೊಗೊಂಡಾಗ ಏನಾಗೋದು ಕೂಡ ನರನಾಡಿಗಳು ಒಂದು ರೀತಿಯ ವೀಕ್ ಆಗಿಬಿಟ್ಟು ಕೂಡ ಸ್ಟ್ರೋಕ್ ಆಗುತ್ತೆ. ಹಾಗಾಗಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ, ಸ್ಟ್ರೋಕ್ ಯಾವಾಗಾಯಿತು, ಹೇಗಾಯಿತು ಅವರ ಹಿನ್ನೆಲೆ ತೊಗೋಬೇಕು. ಸಾಮಾನ್ಯವಾಗಿ ಈಗ ಜನಕ್ಕೆ ಏನಾಗ್ಬಿಟ್ಟಿದೆ, ಸ್ಟ್ರೋಕ್ ಆಯಿತಾ, ಆಯಿತು ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ಬಿಡು ಅಂತ ಹೇಳ್ತಾರೆ. ಆದರೆ ಸರಿಯಾಗಿ ನಾವು ಅದನ್ನು ಅನಲೈಸ್ ಮಾಡಿ, ಅಂದರೆ 90% ಅನಲೈಸು, ಬರೀ 10% ಮೆಡಿಸಿನ್ನು ಕೊಟ್ಟರೆ ಖಂಡಿತ ಸ್ಟ್ರೋಕನ್ನು ವಾಪಸ್ಸು ಹೋಗೋ ಹಾಗೆ ಮಾಡ್ಬೋದು. ಸರ್, ಇವಾಗ ತುಂಬ ವರ್ಷಗಳಾಗಿರುತ್ತೆ ಸ್ಟ್ರೋಕ್ ಆಗಿ. ಈಗ ರೀಸೆಂಟ್ ಸ್ಟ್ರೋಕ್ ಆದರೆ ಓಕೆ, ಅವ್ರಿಗೆ ತುಂಬ ಕಡೆ ನಮ್ಮ ಅಲೋಪತಿಕಲ್ಲೂ ಕೂಡ ಮೆಡಿಸಿನ್ಸ್ ಇದೆ, ಕಂಪ್ಲೀಟಾಗಿ ಕ್ಯೂರ್ ಆಗಿರೋರು ತುಂಬ ಜನ ಇದ್ದಾರೆ. ಆದರೆ ಸ್ಟ್ರೋಕ್ ಆಗಿ ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೆ ನರಗಳೆಲ್ಲ ವೀಕ್ ಆಗೋದು ಅಥವಾ ಒಂದು ಕಡೆ ಬಲಹೀನತೆ ಆಗೋದು, ಈ ಥರ ಎಲ್ಲ ಸಮಸ್ಯೆ ಆಗುತ್ತಲ್ವ ಸರ್? ಅವ್ರಿಗೂ ಇದೆಯಾ? ಹೌದು. ಆದರೆ ನಾವು ಎನರ್ಜಿ ಲೆವೆಲಲ್ಲಿ ಹೇಳಬೇಕು ಅಂತಂದರೆ, ಒಳಗಡೆ ಚೈತನ್ಯ ಇದ್ದಾಗ ಮಾತ್ರ ಔಷಧಿಗಳು ಬೇರೆ ಮನುಷ್ಯನಿಗೆ ಹಿಡಿತಾ ಹೋಗುತ್ತೆ. ಹಾಗೆ ಇದಕ್ಕೂ ಕೂಡ ಅಷ್ಟೇ. 65ರಿಂದ 70 ಒಳಗಡೆ ಸ್ಟ್ರೋಕ್ ಆದರೆ, ಯಾಕಂದರೆ 70 ಆದಮೇಲೆ ಎಲ್ಲ ನರನಾಡಿಗಳು ಕೂಡ ವೀಕ್ ಆಗಿಬಿಟ್ಟಿರುತ್ತೆ. ಸೊ ಅಷ್ಟು ಒಳಗಡೆ ಬಂತು ಅಂತಂದರೆ ಖಂಡಿತ ಮಾಡ್ಬೋದು. ನನ್ನ ಕೇಸಲ್ಲಿ ಹೆಚ್ಚು ಕಡಿಮೆ 16 ವರ್ಷದಿಂದ ಸ್ಟ್ರೋಕ್ ತೊಂದರೆ ಇದ್ದಂತಹ ವ್ಯಕ್ತಿ ಈ ಗಿಡಮೂಲಿಕೆಗಳಿಂದ ಗುಣ ಕಂಡಿದ್ದಾರೆ. ಹಾಗಂದರೆ ಸರ್, ಇದಕ್ಕೆ ಎಷ್ಟು ದಿನದವರೆಗೂ ಅದನ್ನ ತೊಗೊಳ್ಬೇಕಾಗ್ಬೋದು ಅಥವಾ ಪಥ್ಯ ಏನಾದರೂ ಇದೆಯಾ ಅದಕ್ಕೆ? ಪಥ್ಯ ಏನಿಲ್ಲ, ಒಂದು ಮಂಡಲ ಅಂತ ಹೇಳ್ತೀವಿ. ಮಂಡಲ ಅಂದರೆ 45 ದಿವಸ. ಆ 45 ದಿವಸಗಳಲ್ಲೇ ಅವ್ರಿಗೆ ಪರಿಹಾರ ಕಾಣ್ತಾ ಹೋಗುತ್ತೆ. ಸರ್, ನೀವಾಗಲೇ ಹೇಳಿದ್ರಿ ಕುಡಿತದಿಂದ ಬರುತ್ತೆ ಅಂತ ಅಂದ್ಬಿಟ್ಟು. ನಾನು ನೋಡಿದಂಗೆ ಎಷ್ಟೋ ಜನ ಕುಡಿಯೋದಿಲ್ಲ, ಸ್ಮೋಕಿಂಗ್ ಇಲ್ಲ, ಏನೂ ಇರೋದಿಲ್ಲ. ಲೈಕ್ ಟೆನ್ಷನ್ ಅಂದರೆ ಅಷ್ಟೊಂದು ಭಾರಿ ಟೆನ್ಷನಲ್ಲಿ ಯಾವಾಗಲೂ ಒಂದು ವೆರಿ ಸಮ್ ಮೂಮೆಂಟ್ಸಲ್ಲಿ ಟೆನ್ಷನ್ ಆಗಿರ್ತಾರೆ. ಇನ್ನು ಮಿಕ್ತ ಟೈಮಲ್ಲಿ ತುಂಬ ಚಿಲ್ಲಿಂಗ್ ಪರ್ಸನ್ ಆಗಿರ್ತಾರೆ. ಅಂಥವ್ರಿಗೂ ಸ್ಟ್ರೋಕ್ ಆಗಿರೋದು ನೋಡಿದ್ದೀನಿ ನಾನು. ಅವ್ರಿಗೆಲ್ಲ ಹೇಗೆ ಸರ್? ಹೌದು, ಸ್ಟ್ರೋಕ್ ಅಂದರೆ ಬೇರೆ ಏನು ದೊಡ್ಡ ಕಾಯಿಲೆ ಅಲ್ಲ. ಅದು ಬ್ರೈನಲ್ಲಿ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಕೈ ಕಾಲುಗಳು ಕಂಟ್ರೋಲ್ ಮಾಡೋದೇ ಅದು. ಅಲ್ಲಿಗೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ, ಅದನ್ನು ಸ್ಟ್ರೋಕ್ ಅಂತ ಹೇಳ್ತೀವಿ. ಕಾರಣ ಏನೇ ಆಗಿರ್ಬೋದು, ಕುಡಿತದಿಂದ ಆಗಿರ್ಬೋದು, ಡ್ರಗ್ಸಿಂದ ಆಗ್ಬೋದು, ಅಥವಾ ಹೈ BP ಆಗಿರ್ಬೋದು. ಕೆಲವರಿಗೆ ಟೆನ್ಷನ್ನೇ ಇರೋದಿಲ್ಲ. ನಾನು ಇತ್ತೀಚೆಗೆ ಒಂದು ಕತೆ ಹೇಳಬೇಕು ಅಂದರೆ, ನಮ್ಮ ಮನೆ ಕೆಲಸ ಮಾಡ್ತಾ ಇರ್ತಾರೆ, ಆವಾಗ ಟೈಲ್ಸ್ಗಳನ್ನು ಹಾಕಿರ್ತಾರೆ. ಟೈಲ್ಸ್ ಮೇಲೆ ನೀರನ್ನು ಬಿಟ್ಟಿರ್ತಾರೆ ಕ್ಯೂರಿಂಗಿಗೆ. ಆ ಕೆಲಸಗಾರ, ಮೇಸ್ತ್ರಿ ಏನು ಮಾಡ್ತಾನೆ, ಪಾಪ ಬೇಗ ಕೆಲಸ ಮುಗಬೇಕು ಅಂದ್ರೆ ದಿನ ನೀರಲ್ಲೇ ಕಾಲಿಟ್ಕೊಂಡು ನಿಂತಿರ್ತಾನೆ. ದೇಹಕ್ಕೆ ಆ ಥಂಡಿ ಏರ್ಬಿಟ್ಟು ಕೂಡ ಸ್ಟ್ರೋಕ್ಗಳಾಗ್ತಾ ಹೋಗುತ್ತೆ. ಹಾಗೆ ನಾನಾ ವಿಧ. ಅದಕ್ಕೋಸ್ಕರ ನಾವು ನೋಡ್ತೀವಿ ಇದನ್ನು ಇಟ್ ಈಸ್ ಕ್ಯೂರಬಲ್ ಆರ್ ನಾಟ್ ಅಂತ ಮೊದಲು ಅದನ್ನು ಅನಲೈಸ್ ಮಾಡಿ ಆಮೇಲೆ ಈ ಔಷಧಿಗಳನ್ನು ಕೊಡ್ತೀವಿ. ಸರ್, ಈಗ ಸ್ಟ್ರೋಕಲ್ಲಿ ತುಂಬ ವೆರೈಟೀಸ್ ಆಫ್ ಸ್ಟ್ರೋಕ್ ಇದೆ. ಐ ಸ್ಟ್ರೋಕ್ ಆಗಿರುತ್ತೆ, ಕೆಲವ್ರು ಬಂದಿರುತ್ತೆ, ಬರೀ ಫೇಶಿಯಲಲ್ಲಿ ಆಗಿರುತ್ತೆ. ಅಂಥವ್ರಿಗೂ ಕೂಡ ಕ್ಯೂರ್ ಆಗುತ್ತಾ? ಇಲ್ಲ, ಇದು ಪ್ರಶ್ನೆ ನಿಮ್ಮದು ವಿಚಿತ್ರವಾಗಿದೆ. ಕಾರಣ ಯಾಕೆಂದರೆ, ನಾನು ಆವಾಗಲೇ ಹೇಳಿದೆ, ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೂಡ ಬ್ರೈನ್ಗೆ ಕನೆಕ್ಟ್ ಆಗಿರೋದು. ಹಾಗೆ ಇವಾಗ ಸ್ಟ್ರೋಕ್ ಆದಾಗ ಕೈ ಬಂದು ಎಲ್ಲೂ ಸ್ಟ್ರೋಕ್ ಆಗಲ್ಲ, ಕಾಲಿಗೆ ಸ್ಟ್ರೋಕ್ ಆಗಲ್ಲ. ಬ್ರೈನಲ್ಲಿ ಸ್ಟ್ರೋಕ್ ಆದಾಗ ಕನೆಕ್ಟೆಡ್ ನರ್ವ್ಸ್ಗಳು ಡಿಫೆಕ್ಟ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಕಣ್ಣು ಅದು ಒಂದು ಅಂಗ ತಾನೆ. ಸೊ ಹಾಗಾಗಿ ಅದನ್ನು ಕೂಡ ಕ್ಯೂರ್ ಮಾಡ್ಬೋದು. ಓಕೆ, ಸೊ ಎನಿ ಟೈಪ್ ಆಫ್ ಸ್ಟ್ರೋಕ್ ಇದ್ರೂ ಕೂಡ ಕ್ಯೂರ್ ಆಗುತ್ತೆ? ಹೌದು, ಆದರೆ ಕಂಡೀಷನ್ 70 ವರ್ಷದ ಒಳಗಡೆ ಇರಬೇಕು. ಕೆಲವೊಂದು ಬಾರನ್ ಏನಾದ್ರು ಡಿಫೆಕ್ಟ್ ಇದ್ದರೆ ಯಾರೇನು ಮಾಡೋಕ್ಕಾಗಲ್ಲ. ಬಟ್ ಒಂದು ಪ್ರಯತ್ನ ಪಡ್ಬೋದು. ನಿಸ್ಸಹಾಯಕರಾಗಿ ಕೈ ಚೆಲ್ಲಿ ಕೂರಬೇಕಾಗಿಲ್ಲ. ನಮ್ಮ ಉದ್ದೇಶ ಅದೇನೆ. ಎಷ್ಟೋ ಸತಿ ಅಂತಾರೆ, ಓ ಆಯಿತು ಇನ್ನೇನು ಮಾಡೋಕ್ಕಾಗೋದೇ ಇಲ್ಲ ಅಂತ ಮೂಲೆ ಗುಂಪು ಮಾಡಿಬಿಡ್ತಾರೆ. ಸೊ ಅಂಥವ್ರಿಗೆ ಇದೊಂದು ಲೈಟ್ ಇದ್ದಂಗೆ.
ಓಕೆ, ಅಂದರೆ ಅದು ಔಷಧಿಯಲ್ಲಿ ಏನೆಲ್ಲ ಇರ್ಬೋದು ಸರ್? ಆಯುರ್ವೇದಕ್ಕೆ ಸುಮಾರು ಒಂದು 12 ಥರ ಹರ್ಬಲ್ಲು, ಈ ಹಿಮಾಲಯದ ತಪ್ಪಲಲ್ಲಿ ಸಿಗುವಂತಹ ಕೆಲವೊಂದು ಗಿಡಮೂಲಿಕೆಗಳನ್ನು ಅದನ್ನು ಕಲೆಕ್ಟ್ ಮಾಡಿದ್ದಾರೆ ಬೇರೊಬ್ಬರು, ಅದನ್ನು ನಾನು ಪಡ್ಕೊಂಡಿದ್ದೀನಿ, ಅದರಿಂದ ನಾನು ಟ್ರೀಟ್ ಮಾಡ್ತಾ ಹೋಗ್ತೀನಿ. ಓಕೆ, ಲೇಪನ ಏನಾದರೂ ಇದೆ ಅಥವಾ ಬರೀ ಕನ್ಸಂಪ್ಷನ್ ಮಾತ್ರನಾ ಸರ್? ಅದು ಕನ್ಸಂಪ್ಷನ್. ಆಮೇಲೆ ಇವರು ಸ್ಟ್ರೋಕ್ನವ್ರಿಗೆ ಮಾತ್ರ 2 ಥರ ಒಂದು ಆಯಿಲ್ ಕೊಡ್ತಾರೆ, ಅದನ್ನು ಲೈಟಾಗಿ ಮಸಾಜ್ ಮಾಡಬೇಕು. ಆಮೇಲೆ ಬೆಳಗ್ಗೆ ಇವತ್ತೊಂದು ನಾಳೆ ಒಂದು ಬೇರೆ ಬೇರೆ ಪೌಡ್ರ್, ಅದು ಸ್ಮಾಲ್ ಕ್ವಾಂಟಿಟಿ, ಎಷ್ಟು 2 ಚಿಟಿಕೆ ಅಷ್ಟೇ ಒಂದು ಡೋಸ್ ಅಂತಂದರೆ, ಅಷ್ಟು ತೊಗೊಂಡ್ರೆ ಸಾಕು, ಅದು ರಿವರ್ಸ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಕಾಯಿಲೆ ಅಂತಂದರೆ ಈಗ ಕಿಡ್ನಿ ಸ್ಟೋನ್ಸ್ ಎಲ್ಲ ಇರುತ್ತೆ ನೋಡಿ. ನೀವು ಹೇಳಿದ್ದು ತುಂಬ ಒಳ್ಳೆ ಸಬ್ಜೆಕ್ಟ್ ಇದು. ಎಷ್ಟೋ ಜನ ಇವತ್ತು ಕಿಡ್ನಿ ಸ್ಟೋನ್ ಅಂತ ಹೇಳ್ತಾ ಇದ್ದಾರೆ. ಕಿಡ್ನಿ ಸ್ಟೋನ್ ಹಿಂದೆ ಇರಲಿಲ್ವಾ? ಇತ್ತು. ಆದರೆ ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಕಿಡ್ನಿ ಎಲ್ಲಿದೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ನಮ್ಮ ಬೆನ್ನಿನ ಹಿಂಭಾಗದಲ್ಲಿ, ಹಿಪ್ಸಿನ ಮೇಲ್ಭಾಗದಲ್ಲಿ ಅಂತರ್ಗತವಾಗಿ ಇರುತ್ತೆ 2 ಕಿಡ್ನಿಗಳಿರುತ್ತೆ. ನಮ್ಮ ಇಡೀ ದೇಹದಲ್ಲಿ ಹಾರ್ಟನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಆದರೆ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡೋದು ಭಾರಿ ಕಷ್ಟ, ತುಂಬ ಕಾಸ್ಟ್ಲಿನೂ ಆಗುತ್ತೆ, ಸಿಗೋದಿಲ್ಲ, ಹಾಗೆಲ್ಲ ಇರುತ್ತೆ. ಕಿಡ್ನಿ ಏನಾಗುತ್ತೆ ಅಂದರೆ, ನಾವು ತೊಗೊಂಡ ಆಹಾರಗಳನ್ನು ಫಿಲ್ಟ್ರ್ ಮಾಡುವಂತಹ ಒಂದು ಪುಟ್ಟ ಯಂತ್ರ ಅಂತ ಅಂದ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಲೈಫ್ ಸ್ಟೈಲಲ್ಲಿ ಬರ್ಗರು, ಈ ಕಷ್ಟವಾಗಿ ಡೈಜೆಸ್ಟ್ ಆಗದೇ ಇರುವಂಥ ಆಹಾರಗಳು ತೊಗೋತೀವಲ್ಲ, ಅದು ಹೋಗಿ ಅಲ್ಲಿ ಸ್ಟಕ್ ಆಗುತ್ತೆ. ಇವತ್ತು ಕಿಡ್ನಿ ಸ್ಟೋನು ಸುಮಾರು ಜನಕ್ಕೆ ಬರ್ತಿರೋಕ್ಕೆ ಕಾರಣ, ಅವರು ಅನಿಯಮಿತವಾಗಿ ಯಾವುದೋ ಔಷಧಿ ಮಾತ್ರೆಗಳನ್ನು ನುಂಗ್ತಾ ಇರ್ತಾರೆ ಓವರ್ ದಿ ಡೆಸ್ಕ್. ಅದು ಏನಾಗುತ್ತೆ, ಅದರಲ್ಲಿರುವಂತಹ ಲವಣಾಂಶಗಳು, ಆ ಕಲ್ಲು ಅಂದರೆ ರೋಡಲ್ಲಿ ಸಿಗೋ ಕಲ್ಲಲ್ಲ ಅದು, ಆ ಖನಿಜಾಂಶಗಳು ಒಳಗಡೆ ಹೋಗಿ ಹಾರ್ಡ್ ಆಗಿರುತ್ತೆ, ಅದು ಕಿಡ್ನಿ ಸ್ಟೋನ್. ಅದು ಸಾಮಾನ್ಯವಾಗಿ ಇವತ್ತಿನ ಟ್ರೀಟ್ಮೆಂಟ್ ಅದಕ್ಕೆ ಏನಿದೆ ಅಂತಂದರೆ, MRI ಸ್ಕ್ಯಾನ್ ಮಾಡಿಸ್ತಾರೆ, 10 mm 12 mm, ಒಂದು ಸತಿ 20 mm ವರೆಗೂ ಕೂಡ ಹೋಗ್ತಿರುತ್ತೆ. ಹೊಟ್ಟೆ ಸಿಕ್ಕಾಪಟ್ಟೆ ನೋವು ಬರುತ್ತೆ, ಅಲ್ಲಿವರು ಸುಮ್ಮನಿರ್ತಾರೆ. ಆಮೇಲೆ ಏನೇನೋ ಪ್ರಯತ್ನ ಪಡ್ತಾರೆ. ಕೆಲವರು ಗೊತ್ತಿರೋಂತಹವರು ಒಂದು ಆಯುರ್ವೇದಿಕ್ ಎಲೆ ಕೂಡ ಇದೆ, ಅದನ್ನು ಒಂದು 6 ದಿವಸ ತೊಗೊಂಡ್ರೆ ಕ್ಯೂರ್ ಆಗಿದ್ದು ಕೂಡ ಇದೆ. ಅದೇ ನಿಮ್ಮ ಹಾಸ್ಪಿಟ್ಲಿಗೆ ಹೋಯ್ತು ಅಂದರೆ 10,000 to 50,000 ಕೂಡ ಆಪರೇಷನ್ನು ಮಾಡ್ತಾರೆ. ಆಮೇಲೆ ಅದಕ್ಕೆ ಆಂಟಿಬಯೋಟಿಕ್ ಕೊಡ್ತಾರೆ, ಮತ್ತೆ ರಿಯಕರೆನ್ಸ್ ಆಗೋ ಚಾನ್ಸಸ್ ಕೂಡ ತಿರ್ಗಾ ಬರುತ್ತೆ. ಆದರೆ ಈ ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಆ ಒಳಗಡೆ ಆ ಸತ್ವವನ್ನೇ ತೆಗೆದುಹಾಕ್ಬಿಡುತ್ತೆ, ಆ ಘನೀಕೃತ ಆಗುತ್ತಲ್ಲ ಆ ಲವಣಗಳು, ಅದನ್ನು ತೆಗೆದುಹಾಕುತ್ತೆ. ಸರಿ, ಕಿಡ್ನಿ ಸ್ಟೋನ್ ವಿಷಯಕ್ಕೆ ಬಂದಾಗ ಎಷ್ಟೋ ಕಡೆ ನೋಡಿದ್ದೀವಿ ನಾವು, ಏನೋ ಹಾಕ್ತಾರೆ, ಮಸಾಜ್ ಮಾಡ್ತಾರೆ, ತೆಗಿತಾರೆ, ಬಾಯಿಂದ ಬರುತ್ತೆ ಸ್ಟೋನು ಅಂತಾರೆ, ಅಂಥವ್ರನ್ನ ನೋಡಿದ್ದೀವಿ. ಪ್ಲಸ್ ಕಿಡ್ನಿ ಸ್ಟೋನ್ಗೆ ಅಂತ ಬಿಯರ್ನ ತೊಗೊಂಡು ಫುಲ್ ಕುಡಿದ್ಬಿಟ್ಟು ಇಟ್ರು ಸ್ಟೋನ್ಸ್ ಕ್ಲಿಯರ್ ಆಗುತ್ತೆ ಅಂತ ಸುಮಾರು ಕಡೆ ಹೇಳ್ತಾರೆ. ಅದೆಲ್ಲ ವರ್ಕ್ ಆಗುತ್ತೆ ಸರ್? ಅದು ಖಂಡಿತ ಆಗುತ್ತೆ. ಕಾರಣ ಏನಂದರೆ, ಬಾಯಿಂದ ತೆಗಿಯೋಕ್ಕಾಗೋದಿಲ್ಲ, ಬಿಯರ್ ಕುಡಿದ್ರೆ ಆಗುತ್ತೆ. ಯಾಕೆ ಅಂತಂದರೆ, ಅದು ಒಂದು ಆ್ಯಸಿಡ್, ಅದು ಯಾವುದೋ ನೊರೆ ಸೋಡಾ ಥರ ಇರುತ್ತೆ. ಅದು ಒಳಗಡೆ ಹೋದಾಗ ಪ್ರೆಷರ್ ಕ್ರಿಯೇಟ್ ಮಾಡಿದಾಗ ಭಾಗದಲ್ಲಿ ಏನಾರು ಇದ್ದಾಗ ಬಂದ್ಬಿಡುತ್ತೆ. ಆದರೆ 10-12 mm ಇದ್ದಾಗ ಬರೋದಿಲ್ಲ. ಅದಕ್ಕೆ ಈ ಥರ ಆಯುರ್ವೇದಿಕ್ ಮೆಥಡೇ ಕರೆಕ್ಟು. ಇದಕ್ಕೆ ಎಷ್ಟು ದಿನ ತಗೊಳ್ಬೇಕಾಗ್ಬೋದು ಸರ್ ಚಿಕಿತ್ಸೆ? ನನ್ನ ಪ್ರಕಾರ 15 ದಿವಸ ಸಾಕು. 15 ದಿವಸನೂ ಬೇಕಿಲ್ಲ. ಕಿಡ್ನಿ ಸ್ಟೋನ್ ಅನ್ನೋ ಜನಕ್ಕೆ ಕನ್ಫ್ಯೂಸ್ ಮಾಡ್ಕೋತಾರೆ. ಕಿಡ್ನಿ ಸ್ಟೋನ್ ಆ್ಯಂಡ್ ಗಾಲ್ ಬ್ಲಾಡರ್ ಸ್ಟೋನ್ ಎರಡೂ ಕೂಡ ಇರುತ್ತೆ. ಕಿಡ್ನಿ ಸ್ಟೋನು ಭಾಳ ಈಸಿ ತೆಗೆಯೋದು. ಕೆಲವೊಂದು ನಮ್ಮ ಪ್ರಕೃತಿದತ್ತವಾದಂತಹ ಕಲರ್ ಥೆರಪಿ ಇರ್ಬೋದು, ಕೈನಲ್ಲಿ ಪ್ರೆಷರ್ ಹಾಕೋದು, ಅದರ ಮುಖಾಂತರ ಕೂಡ ನಾವು ಕಿಡ್ನಿ ಸ್ಟೋನ್ ತೆಗಿಬೋದು. ಕೆಲವ್ರಿಗೆ ಅದರಲ್ಲಿ ಆಗೋದಿಲ್ಲ. ಅಂಥ ಟೈಮಲ್ಲಿ 5 ದಿನಗಳ ಕಾಲ ಬೆಳಗ್ಗೆ ಒಂದು, ರಾತ್ರಿ ಒಂದು ಆಯುರ್ವೇದಿಕದ ಗುಳಿಗೆಯನ್ನು ಕೊಡ್ತೀವಿ. ಆಮೇಲೆ ಒಂದು ಪೌಡ್ರ್ ಇದೆ, ಆ ಪೌಡ್ರನ್ನ 2 ಚಿಟಿಕೆ ಬೆಳಗ್ಗೆ ಮತ್ತು ರಾತ್ರಿ, ಬೆಳಗ್ಗೆ ರಾತ್ರಿ 5 ದಿವಸ ಕೊಡ್ತೀವಿ. ಅದು ಕಿಡ್ನಿ ಸ್ಟೋನ್ ಕರಗಿಸಿ ಈಚೆ ಹಾಕ್ಬಿಡುತ್ತೆ, ಮತ್ತೆ ಡೆವಲಪ್ಮೆಂಟ್ ಆಗೋಲ್ಲ. ಹಾಗೆ ಗಾಲ್ ಬ್ಲ್ಯಾಡರ್ ಏನಾಗುತ್ತೆ ಅಂದರೆ, ಒಂದು 2-3 ಇಂಚ್ ಇರೋಂತಹ ಒಂದು ಅಂಗ, ಈ ಎಳನೀರಿನ ಪೊರೆ ಇರುತ್ತೆ, ಅಷ್ಟು ತೆಳ್ಳಗಿರುತ್ತೆ. ಅದನ್ನು ಇವತ್ತಿನವರೆಗೂ ಕೂಡ ಆಪರೇಷನ್ ಮಾಡೋಕ್ಕಾಗೋದೇ ಇಲ್ಲ. ಇನ್ಸ್ಟ್ರೂಮೆಂಟ್ ಇಟ್ಟ ತಕ್ಷಣವೇ ಕಟ್ ಆಗಿಬಿಡುತ್ತೆ ಅದು. ಹಾಗಾಗಿ ಗಾಲ್ ಬ್ಲ್ಯಾಡರ್ನೇ ತೆಗೆದುಬಿಡ್ತಾರೆ. ಆಮೇಲೆ ಲೈಫ್ ಲಾಂಗ್ ಡಾಕ್ಟರ್ ಹೇಳೋದೇನು ಅಂದರೆ, ಅದೇನು ಉಪಯೋಗ ಇಲ್ಲ, ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಇವತ್ತಿನವರೆಗೂ ಕೂಡ ಎಷ್ಟು ಜನ ಗಾಲ್ ಬ್ಲ್ಯಾಡರ್ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಒಂದಲ್ಲ ಒಂದು ಸಮಸ್ಯೆನಲ್ಲಿ ಒದ್ದಾಡ್ತಾನೆ ಇದ್ದಾರೆ. ಅಸಿಡಿಟಿ ಇರ್ಬೋದು, ಮತ್ತೊಂದಿರ್ಬೋದು. ಕಾರಣ ಒಂದು ವಿಷಯ ನೀವು ತಿಳ್ಕೋಬೇಕು. ನೀವು ಕೇಳಿದ್ದು ಕಿಡ್ನಿ ಸ್ಟೋನು, ಬಟ್ ನಾನು ಗಾಲ್ ಬ್ಲ್ಯಾಡರ್ ಸ್ಟೋನು ಹೇಳ್ತಾ ಇದ್ದೀನಿ. ಕಾರಣ, ಗಾಲ್ ಬ್ಲ್ಯಾಡರಲ್ಲಿ ಒಂದು ರೀತಿಯ ಹಾರ್ಮೋನ್ಸ್ ಇರುತ್ತದು. ಅದು ನಾವು ತಗೊಳ್ಳೋಂತಹ ಹೆವಿ ಫುಡ್ನ ಕರಗಿಸೋಕ್ಕೆ ಬೇಕಾಗುತ್ತೆ. ನಮ್ಮ ಬಾಡಿಯ ಮೆಕ್ಯಾನಿಸಮ್ ಎಷ್ಟು ಸುಂದರವಾಗಿದೆ ಅಂತಂದರೆ, ಆ ಗಾಲ್ ಬ್ಲ್ಯಾಡರ್ ನಾವು ಹೆವಿ ಫುಡ್ ತೊಗೊಂಡಾಗ ಯಾವುದೋ ಫಂಕ್ಷನಲ್ಲಿ ಊಟ ಮಾಡ್ಬೋದು, ನಾನ್ ವೆಜ್ ತಿಂದಿರ್ಬೋದು, ಆ ಟೈಮಲ್ಲಿ ಗಾಲ್ ಬ್ಲ್ಯಾಡರಿಂದ ಆ ರಸ ಅಲ್ಲಿಗೆ ಹೋಗಿ ಅದನ್ನು ಕರಗಿಸುತ್ತೆ. ಈ ಆಪ್ರೇಷನ್ ಮಾಡಿ ತೆಗೆದುಬಿಟ್ಟಾಗ ಏನಾಗುತ್ತೆ, ಆ ಒಂದು ಕ್ರಿಯೆ ನಿಂತು ಹೋಗ್ಬಿಡುತ್ತೆ. ಆವಾಗ ಆ ಮನುಷ್ಯ ಒದ್ದಾಡ್ತಾ ಇರ್ತಾನೆ, ಲೈಫ್ ಲಾಂಗ್ ಪೇಷಂಟ್ ಥರ ಒದ್ದಾಡ್ತಾ ಇರ್ತಾನೆ. ಹಾಗಾಗಿ ಗಾಲ್ ಬ್ಲ್ಯಾಡರ್ ನಮ್ಮ ದೇಹದ ಒಂದು ಭಾಗವನ್ನು ತೆಗೆದು ಹಾಕೋ ಬದಲು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳಿ. ನೋಡಿ, ಕಿಡ್ನಿ ಸ್ಟೋನ್ಗೆ 5 ದಿವಸ ಸಾಕು ನಮ್ಮ ಪ್ರಕಾರ.
ಸುಮಾರು ಜನಕ್ಕೆ ರಿಸಲ್ಟ್ ಬಂದಿದೆ. ಗಾಲ್ ಬ್ಲಾಡರ್ ಸ್ಟೋನ್ ಇದ್ದರೆ ಇನ್ನು 5 ದಿವಸ ಅದೇ ಸೇಮ್ ಮೆಡಿಸನನ್ನೇ ಎಕ್ಸ್ಟೆಂಡ್ ಮಾಡಬೇಕಷ್ಟೇ. 10 ದಿವಸಗಳಲ್ಲಿ ಕಂಪ್ಲೀಟ್ ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ ಎರಡೂ ಕೂಡ ಪರಿಹಾರ ಆಗುತ್ತೆ. ಇವಾಗ ನೀವು ಅಸಿಡಿಟಿ ಆಗುತ್ತೆ ಅಂತ ಹೇಳಿದ್ರಿ ಸರ್, ಅದರಿಂದ ಸೊ ಅಸಿಡಿಟಿಗೂ ನಿಮ್ಮಲ್ಲಿ ಮೆಡಿಸಿನ್ಸ್ ಇದೆಯಾ ಸರ್? ಹೌದು, ಸಾಮಾನ್ಯವಾಗಿ ಡಾಕ್ಟ್ರುಗಳ ಹತ್ರ ಬರ್ತಾರೆ ಜನ, ಸೊ ಡಾಕ್ಟರ್ ನನಗೆ ಅಸಿಡಿಟಿ ಇದೆ ಅಂತ ಹೇಳ್ತಾರೆ. ನಿಮಗೆ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ಅವ್ರು ಕನ್ಫ್ಯೂಸ್ ಆಗಿಬಿಡುತ್ತೆ. ಇವತ್ತು ಕೂಡ ಎಷ್ಟೋ ಜನ ಓದಿರೋಂತಹ ವ್ಯಕ್ತಿಗಳಿಗೂ ಕೂಡ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಎರಡಕ್ಕೂ ಕೂಡ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ದೊಡ್ಡ ವಿಷಯನೇ ಇದೆ. ನಮಗೆ ಸಿಂಪಲಾಗಿ ಹೇಳ್ತೀನಿ, ಹೊಕ್ಕಳನಿಂದ ಮೇಲಾಗೋದು ಅಸಿಡಿಟಿ, ಅದಕ್ಕೆ ಆ್ಯಸಿಡ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಸರಿಯಾಗಿ ಊಟ ಸಿಗದೇ ಇದ್ದಾಗ, ಅಥವಾ ತುಂಬ ಸ್ಪೈಸಿ ಫುಡ್ ತಿಂದಾಗ, ಆ ಸಮತೋಲನ ಆಗದೇ ಇದ್ದಾಗ ಎದೆ ಉರಿ ಬರೋದು, ಒತ್ತದಂಗೆ ಆಗೋದು ಎದೆ ಭಾಗ, ಇವೆಲ್ಲ ಅಸಿಡಿಟಿ. ಗ್ಯಾಸ್ಟ್ರೈಟಿಸ್ ಅಂತಂದರೆ ನಮ್ಮ ಹೊಕ್ಕಳಿನ ಕೆಳಭಾಗದಲ್ಲಿ ಕಿಬ್ಬೊಟ್ಟೆಯ ಜಾಗದಲ್ಲಿ ಈ ಅವರೆಕಾಳು ಏನಾದ್ರು ತಿಂತೀವಿ, ಅಂಥ ಟೈಮಲ್ಲಿ ಏನಾದ್ರು ತೊಂದರೆ ಆದಾಗ, ಹೊಟ್ಟೆ ಉಬ್ಬರ ನೋವು ಬಂದಾಗ ಆಗುತ್ತಲ್ಲ, ಅದು ಗ್ಯಾಸ್ಟ್ರೈಟಿಸ್. ಹಾಗಾದರೆ ಈಗ ಮೋಸ್ಟ್ ಆಫ್ ಜನ ಗ್ಯಾಸ್ಟ್ರಿಕ್ ಅನ್ನೋದು ಅದು ಗ್ಯಾಸ್ಟ್ರಿಕ್ ಅಲ್ಲ, ಅಸಿಡಿಟಿ. ಯಾಕಂದರೆ ಮೇಲಿಂದ ತೇಗ್ ಬರುತ್ತೆ ಅಂತಾರೆ, ಹುಳಿ ತೇಗ್ ಬರುತ್ತೆ ಅಂತಾರೆ, ಇಲ್ಲಿ ಕೈಯೆಲ್ಲ ರೈಟ್ ಸೈಡಲ್ಲಿ ಹಿಡ್ಕೊಳ್ಳುತ್ತೆ ಅಂತಾರೆ, ಲೈಕ್ ಆ ಹೆವಿನೆಸ್ ಕ್ರಿಯೇಟ್ ಆಗುತ್ತೆ ಅಂತಾರೆ. ಅದಕ್ಕೆ ನಾವು ಹೇಳ್ತೀವಿ, ಹೆಚ್ಚಿಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಮ್ಮ ಹತ್ರ ಬನ್ನಿ, ನಮ್ಮ ಸಪ್ತರ್ಷಿ ಸಮರ್ಪಣೆ ಹೀಲಿಂಗಲ್ಲಿ ಅದಕ್ಕೆಲ್ಲ ಮೆಡಿಸನ್ ಇದೆ ಅಂತ ಹೇಳ್ತೀವಿ. ಸರ್, ಇಷ್ಟೆಲ್ಲ ಮಾಹಿತಿ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇನ್ನೂ ನಿಮ್ಮೊಂದಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಇನ್ನೂ ಬೇರೆ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಇದೆ ನಮಗೆ. ವೀಕ್ಷಕರೇ, ಇವ್ರ ಜೊತೆ ಮೆಡಿಸಿನ್ಸ್ ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಥ್ಯಾಂಕ್ ಯು.